ಇದೆಲ್ಲದರ ಜೊತೆಗೆ ಇನ್ನೊಂದು ಹೇಳಬೇಕು, ಈ ಮುಸ್ಲಿಂ ನಾಯಕರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇದೆ. ಈ ಮೊದಲೆಲ್ಲ ಏನು ಅಂದರೆ ಮೊದಲು ಆ ರೀತಿ ಎಂದೂ ಕಾಂಪಿಟೇಷನ್ ಅನ್ನೋದನ್ನು ನಾವು ನೋಡಿರಲಿಲ್ಲ. ನಿಮ್ಮಂಥ ನಾಯಕರು ಬಹಳ ವಿಭಿನ್ನವಾಗಿ ನಿಲ್ತೀರಿ ಯಾವಾಗಲೂ ಕೂಡ. ಯಾಕಂದರೆ ನೋಡಿ, ನಿಮ್ಮ ತಂದೆಯವರು ನಿಧನರಾದಂಥ ಸಂದರ್ಭದಲ್ಲಿ ನೀವು ರಾಜಕಾರಣಕ್ಕೆ ಬಂದ್ರಿ. 4 ಬಾರಿ ನಿಮ್ಮ ತಂದೆ MLA ಆಗಿದ್ದರು. ಸೊ ಅವರ ನಿಧನದ ನಂತರ, ಅಕಾಲಿಕ ನಿಧನದ ನಂತರ ತಾವು ಬಂದ್ರಿ. ಬಂದಾದ್ಮೇಲೆ ಈಗ 5ನೇ ಬಾರಿ ನೀವು MLA ಆಗಿದ್ದೀರಿ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅನ್ನುವಂಥ ಒಂದು ಮಾತಿದೆ ಸರ್. ಬಹುಶಃ ಖಾದರ್ ಅವ್ರನ್ನ ನಾಯಕರನ್ನಾಗಿ ಮಾಡಿರುವಂಥದ್ದು ಇದೇ ಗುಣ. ಯಾಕಂದರೆ ಈ ಸಂದರ್ಭದಲ್ಲಿ ಖಾದರ್ ಅವ್ರ ಜೊತೆ ಮಾತಾಡುವಾಗ ನಾನು ಒಂದು ಮಾತನ್ನು ಹೇಳಬೇಕು. ಅವರಲ್ಲಿ ಎಂದೂ ಕೂಡ ಈ ಜಾತಿ, ಮತ, ಈ ಸಂಕುಚಿತ ಭಾವನೆ, ಸಣ್ಣತನ ಅದನ್ನು ನಾವಂತೂ ಖಂಡಿತವಾಗಲೂ ನೋಡಿಲ್ಲ. ಯಾಕಂದರೆ ನಮ್ಮ ಹತ್ರ ಹೊಗಳಿಸ್ಕೋಬೇಕು ಅಂತಂದರೆ ಸ್ವಲ್ಪ ವಿಶೇಷ ಗುಣಗಳಿರಬೇಕು. ಅದರ ಅರ್ಥ ನಾನು ಗ್ರೇಟು ಅಂತಲ್ಲ, ಎಲ್ಲೋ ಒಂದು ಕಡೆಗೆ ಹಿಡಿದ್ಬಿಟ್ಟು ಎಲ್ಲೋ ಒಂದು ಕಡೆಗೆ ಹಿಗ್ಗಮುಗ್ಗ ಜಾಡಿಸ್ಬಿಡ್ತೀವಿ. ಖಾದರ್ ಬಹಳ ವಿಭಿನ್ನವಾಗಿ ನಿಲ್ಲುವಂಥವ್ರು. ನೋಡಿ, ಇವತ್ತು ನಮ್ಮ ಆಫೀಸಿಗೆ ಬಂದರು. ನಮ್ಮ ಆಫೀಸಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಆಫೀಸಿಗೆ ಬಂದಾಗ ಒಂದೆರಡು ಜನ ಇಸ್ಕಾನ್ ಜನಗಳಿದ್ದರು. ಅರೆ ನಾನು ಹೇಳಿದೆ, ಏನು ಪ್ರಭು ನೀವು ಬರ್ತೀರಿ ಅಂತ ನನಗೆ ಹೇಳಿ ಎಲ್ಲ ಸಾಮಾನ್ಯವಾಗಿ ಫೋನ್ ಮಾಡ್ಕೊಂಬರ್ತೀರಿ, ನಾನು ಭಾನುವಾರ ಇರಲ್ಲ, ನಾನಿವತ್ತು ಖಾದರ್ ಅವ್ರ ಇಂಟರ್ವ್ಯೂ ಅದಕ್ಕೋಸ್ಕರ ಬಂದೆ ನಾನು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ನಾವು ನಿಮ್ಮನ್ನು ನೋಡೋಕ್ಕೆಲ್ಲ ಬಂದಿದ್ದು, ಖಾದರ್ ಅವ್ರು ನೋಡೋಕ್ಕೆ ಬಂದಿದ್ದು. ನಾವು ಖಾದರ್ ಅವ್ರಿಗೆ ಫೋನ್ ಮಾಡಿದ್ವಿ, ಅವರು ಇಲ್ಲಿಗೆ ಬನ್ನಿ, ನಾವು ಸಿಗ್ತೀವಿ ನಿಮಗೆ ಅಂತಂತಂದರು, ನಮ್ಮ ಕಾರ್ಯಕ್ರಮಗಳಿಗೆಲ್ಲ ಬಂದಿದ್ದಾರೆ ಅಂತೇಳಿ ಅಂತ. ನನಗನ್ನಿಸ್ತು, ಒಬ್ಬ ನಾಯಕ ಯಾವ ರೀತಿ ವಿಭಿನ್ನವಾಗಿರ್ತಾರೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ. ಹೊಗಳೋಕ್ಕೆ ಖಂಡಿತವಾಗಲೂ ಅಲ್ಲ. ಅಥವಾ ಏನು ಅಂದರೆ ಬರೀ ಏನು ಅಂದರೆ ಈ ತೋರ್ಪಡಿಕೆಗೋಸ್ಕರ ನಾನು ಜಾತ್ಯತೀತ ಅಂತ ಹೇಳುವಂಥವ್ರಿಗೆ ಮನ್ನಣೆ ಕೊಡಲ್ಲ. ಅದರಲ್ಲೂ ಏನು ಅಂತಂದರೆ ಈ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲ್ಯಾಬೊರೇಟರಿ ಅನ್ನುವಂಥ ಜಾಗದಿಂದ ಖಾದರ್ ನಿರಂತರವಾಗಿ ಗೆದ್ದು ಬರ್ತಾರೆ. ಯಾಕಪ್ಪ ಅಂತಂದರೆ ಅವರು ಎಲ್ಲರ ಮನಸ್ಸನ್ನು ಗೆದ್ದಿರೋದ್ರಿಂದ. ಥ್ಯಾಂಕ್ ಯು. ಏನಂತೀರಿ ಸರ್? ಅದೇ ಜನ ಆಶೀರ್ವಾದ ಕೊಟ್ಟಿದ್ದಾರೆ. ನಾವು ಸೌಹಾರ್ದ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜನ ನಮ್ಮ 10 ಜೊತೆ ನಮ್ಮ ಇಲ್ಲಿ ಬರ್ತಾರೆ. ಹಾಗಾಗಿ ಸೊ ನಮ್ಮ ಊರೇ ಅಷ್ಟೊಂದು ಪ್ರೀತಿಯ ಊರಾಗಿ ಬಿಟ್ಟಿದೆ ಅಲ್ವಾ. ಅದಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರರು, ಅವ್ರಿಗೆ ಇದೆಲ್ಲ ಕೂಡ ಸಲ್ತದೆ. ನೀವು ಎಲ್ಲ ಮಾತು ಕೂಡ ಅದು ಅವರಿಗೆ ಸಿಕ್ಕಿದಂಥ ಗೌರವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಗ್ರೇಟ್. ಎಂದೂ ನಾಯಕರು ಜಾತಿವಾದಿಗಳು, ಈ ಮತೀಯವಾದಿಗಳಾಗಬಾರ್ದು. ಅವ್ರ ನಾಯಕರಲ್ಲ, ನಾಲಾಯಕರು ಅಲ್ವಾ. ಸತ್ಯ. ಅವರಿಗೆ ನನ್ನ ಸಂಕುಚಿತ ಭಾವನೆ ಇರಬಾರ್ದು. ಸೊ ನೀವು ಯಾರು ಏನಂದ್ರು, ಯಾರು ಏನಾಡಿದ್ರು ಡೋಂಟ್ ಕೇರ್. ಜೊತೆಗೆ ಅಂದರೆ ನಾನು ನೋಡೀನಿ ನಿಮ್ಮ ದಕ್ಷಿಣ ಕನ್ನಡ ಅದು ಸಂಸ್ಕೃತಿ. ಕೆಲವರು ಎಷ್ಟು ಸಂಕುಚಿತ ಭಾವನೆ ಅಂತ ಹೇಳಿದರೆ, ಈಗ ನಾವು ಜನಪ್ರತಿನಿಧಿಯಾಗಿ ನಾವು ಎಲ್ಲ ಧಾರ್ಮಿಕ ಅಂದರೆ ಹೋಗ್ತೇವೆ. ಹೌದು, ಎಲ್ಲ ದೇವಸ್ಥಾನ, ಚರ್ಚ್ ಎಲ್ಲ ಹೋಗ್ತೇವೆ. ಸೊ ನಮ್ಮ ದೇವಸ್ಥಾನ ಹೋದಾಗ ನಮಗೆ ತೀರ್ಥ ಕೊಡ್ತಾರೆ ಅಲ್ವಾ. ತೀರ್ಥ ಎಂದು ತುಳಸಿ ನೀರು ಹೆಲ್ತಿಗೆ ಒಳ್ಳೆದಂತ ಕೊಡ್ತಾರೆ. ಅದನ್ನು ತಗೊಂಡು ಬಂದರೆ ಸ್ಟಾರ್ಟಿಂಗ್ ಈಗಲ್ಲ, ಒಂದು 10 ವರ್ಷ ಮುಂಚೆ ಆಮೇಲೆ ಆಗ ಜೋರಿತ್ತು. ಈಗ ಆಗ ಬಂದ ತಕ್ಷಣ ನೀನು ತೀರ್ಥ ತಗೊಂಡ ಅಂತ ಹೇಳಿ ನಾನು ಹೇಳಿದ್ದೆ, ನಮ್ಮ ಧರ್ಮದಲ್ಲಿ ಎಲ್ಲಿಯೂ ಕೂಡ ತೀರ್ಥ ತೆಕ್ಕೊಳ್ಬಾರ್ದು ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ಎಲ್ಲ ಧರ್ಮವನ್ನು ಗೌರವಿಸಿ ಸಂಸ್ಕೃತಿ ಒಳಪಡಿ ಅಂತಲೇ ಹೇಳಿದ್ದಾರೆ. ಆದರೆ ಬಾರಿಗೆ ಹೋಗಬಾರ್ದು, ಕುಡಿಬಾರ್ದು ಅಂತ ಹೇಳಿದ್ದಾರೆ. ಅವರನ್ನೇ ಕೇಳೋದಿಲ್ಲ. ಯಾರು ಬಾರಿಗೆ ಹೋಗಿ ಬರ್ತಾನೆ ಅವ್ರು ಕೇಳೋದೇ ಇಲ್ಲ. ಇವರು ದೇವಸ್ಥಾನಕ್ಕೆ ಬಂದರೆ ಕೆಲವರು ಇರ್ತಾರೆ ಅಂತ, ಕೆಲವರು 5% ಜನ. ಹೌದು, ಇಂಥದ್ದು ಎಲ್ಲ ಕಡೆಯಲ್ಲಿದ್ದಾರೆ. ಇಂಥ ಸಂಕೋಚಿತ ಮನೋಭಾವನ ದೂರ ಮಾಡೋ ಕೆಲಸ ಆಗಬೇಕಾಗುತ್ತೆ. ನಿಜ. ಇಸ್ಕಾನ್ಗೂ ನಿಮಗೂ ಏನು ಸರ್ ನಂಟು? ಇಸ್ಕಾನ್ ನಾವು ಅವತ್ತು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಸಂದರ್ಭದಲ್ಲಿ ಇದೇ ರೀತಿ ಪರಿಚಯ ಇದರಲ್ಲಿ 4 ವರ್ಷ. ಅದಕ್ಕಿಂತ ಮುಂಚೆ ಶಾಸಕರಿದ್ದಾಗ ಎಲ್ಲ ಚೆಲ್ಲಿದಾಗ ಬಂದು ಎಲ್ಲರಿಗೂ ಬುಕ್ ಕೊಡ್ತಾರೆ, ಭಗವದ್ಗೀತೆ ಪುಸ್ತಕ. ಲಿಫ್ಟಲ್ಲಿ ಯಾರು ಸಿಕ್ಕಿದ್ದು, ರೂಮಲ್ಲಿ ಯಾರು ಸಿಕ್ಕಿದ್ದು, ಹಿಂದೆ ಇದಲ್ಲ 10 years ಬಿಫೋರ್. ಹೌದು. ಸೊ ನಾನು ಅದನ್ನು ತಗೊಳ್ತಿದ್ದೆ, ಓದ್ತಾ ಇದ್ದೆ, ಚೆನ್ನಾಗಿ ಅವತ್ತು ಮಾತಾಡಿಕೊಂಡು ಏನು ಯಾವುದೆಲ್ಲ ಕೇಳ್ತಾ ಇದ್ದೆ. ಅವ್ರಿಗೆ ಕೂಡ ಬೇಕು ಈ ರೀತಿ ಮಾತಾಡುವವರು. ಮತ್ತು ಅವೆಲ್ಲ ದೇ ವೆರಿ ಇಂಟೆಲೆಕ್ಚುಯಲ್, ಇಂಜಿನಿಯರ್ಸ್, IIT ಇದರಲ್ಲಿದ್ದವರೇ ಬಂದು ಬರೆಯೋದು. ಇದಕ್ಕೆಂತಲ್ಲ, ಇಸ್ಕಾನ್ನ ಸಂಬಂಧ ಆಧ್ಯಾತ್ಮಿಕ ಮಾತ್ರ ಅಲ್ಲ, ನೀವು ಸಾಮಾಜಿಕವಾಗಿ ಅನ್ನೋದು ಸಲಹೆ ಕೇಳಿದರೆ ವಂಡರ್ಫುಲ್. ಅಷ್ಟು ನಾಲೆಜ್ ಇದೆ ಅವ್ರಿಗೆ ಎಲ್ಲರಿಗೂ ಕೂಡ. ನಿಜ. ಎಲ್ಲವನ್ನು ಬಿಟ್ಟು ಅವ್ರಿಗೆ ಎಲ್ಲ ಅಗರ್ಭ ಶ್ರೀಮಂತರ ಮಕ್ಕಳು IIT ಕಲಿತು ಅದನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕವಾಗಿ ಜನರ ಸೇವೆಗೆ ಅಂತ ಬಂದು ಮಾಡೋ. ಮತ್ತು ಮಾತಾಡೋದ್ರಲ್ಲಿ ಭಾಳ ಸಾಫ್ಟ್, ಎಲ್ಲಿಗೂ ಜೋರು ಮಾತಾಡೋದಿಲ್ಲ, ತಾಳ್ಮೆ ತಪ್ಪು ಅದೆಲ್ಲ ಮನುಷ್ಯನಿಗೆ ಬೇಕಾಗುವಂಥದ್ದು. ಅದು ಅವರಿಗೆ ಅದೊಂದು ಪ್ರಾಕ್ಟೀಸ್ ಆಗಿದೆ. ಹಾಗೆ ಪರಿಚಯ ಹೆಲ್ತ್ ಮಿನಿಸ್ಟರ್ ಅದಕ್ಕೆ ಮತ್ತೆ ಬೇರೆ ಪರಿಚಯ ಇರ್ತದೆ. ಅದಕ್ಕೆ ನಾನು ಬೇರೆ ನಮ್ಮವರ ಈ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ಒಳ್ಳೆ ಫಂಕ್ಷನ್ ಮಾಡ್ತಾರೆ. ಅದು 2-3 ಸಲ ಕರೆದಿದ್ರು. ಅದಕ್ಕೂ ನಾನು ಆ ಕಾರ್ಯಕ್ರಮ ಎಲ್ಲ ಹೋಗಿದ್ದೆ. ಸೊ ಪ್ರತಿ ವರ್ಷನೂ ಕರೀತಾರೆ ಆ ಕಾರ್ಯಕ್ರಮಕ್ಕೆ. ಅಲ್ಲಿ ನೋಡಿ, ಈ ಸರಿನ ಕೃಷ್ಣಾಷ್ಟಮಿ ಅದಕ್ಕೆ ಬಂದಿದ್ದಾರೆ. ಗ್ರೇಟ್. ಇದು ಸರ್, ಇದು ಜೊತೆಗೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ
ನೀವೆಂದೂ ಕೂಡ ಈ ಜಾತಿ ಗೀತಿ ಅದರಲ್ಲಿ ಬಿದ್ದು ಒದ್ದಾಡಿಲ್ಲ ನೀವು ಹಾಗಾಗಿ ಏನು ಅಂದರೆ ಜನ ಈಗ ನಿಮ್ಮ ತಂದೆ ಕಾಲದಿಂದ ಆ ಲೆಗಸಿ ನಿಮಗೆ ಕಂಟಿನ್ಯೂ ಆಗಿ 5 ಬಾರಿ ನೀವು ಗೆದ್ದು ಹೋಗ್ತಾ ಇದ್ರಿ. ಸೊ ಇದು ಎಲ್ಲದರ ಜೊತೆಗೆ ಈಗ 2 ಖಾತೆಗಳಿದೆ ನಿಮಗೆ. ಒಂದು ನಿಮಗೆ ನೀವು ಹಜ್ ಜವಾಬ್ದಾರಿನೂ ಕೂಡ ನಿಮಗೆ ಇದೆ, ಮೈನಾರಿಟಿ ವರ್ಕ್ ಮತ್ತು ಇದ್ರ ಆ ಜವಾಬ್ದಾರಿ ಕೂಡ ಹಜ್ದು ಕೂಡ ನಿಮ್ಮ ಮೇಲೆ ಇದೆ. 2 ಖಾತೆ ನಿಭಾಯಿಸ್ತಾ ಇದ್ದೀರಿ. ಅಲ್ಲೇನು ಬದಲಾವಣೆ ತರ್ತಾ ಇದ್ದೀರಿ? ಈಗ ಹೆಲ್ತ್ ಏರಿಯಾದ ಮುಂಚೆ ಎಕ್ಸ್ಪೀರಿಯನ್ಸ್ ಆಗಿ ಅದಕ್ಕೊಂದು ರೂಟ್ ಹಾಕಿ ಅದು ಹೋಗ್ತಾ ಇದೆ. ಇದಕ್ಕೂ ಕೂಡ ಒಂದು ಬದಲಾವಣೆ ತರಬೇಕಂತಿದೆ. ಒಂದು ವಕ್ಫಿನಲ್ಲಿ ಇದಕ್ಕೆ ಎಲ್ಲ ಸಣ್ಣ ಮಸೀದಿ ಕೂಡ ಇವತ್ತು ಕನೆಕ್ಟೆಡ್ ಇರ್ತದೆ. ನಾವು ಎಲ್ಲಿದ್ದೇವೆ, ನಾವು ಬರೀ ಕಂಪ್ಯೂಟರ್ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಕ ಬಂದಿದ್ದೇವೆ. ಆದರೆ ನಮ್ಮ ವಕ್ಫ್ ಸಂಸ್ಥೆ ಇನ್ನೂ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಆಗಲಿಲ್ಲ. ನೋಡಿ, ನಾನು ಹೇಳುವಂಥದ್ದು ಮೇಲಿಂದ ಕೆಳಗೆ ತನಕ ಇವತ್ತು ಒಂದು ಲಿಂಕ್ ಆಗಬೇಕು. ಯಾರಾದರೂ ಸಣ್ಣ ಮಸೀದಿಯಿಂದ ಅಥವಾ ಇನ್ನೊಂದು ವಿಚಾರದಿಂದ ಅವನು ಬೆಂಗಳೂರಿಗೆ ಬರಬೇಕು, ಯಾಕೆ ಬರಬೇಕು? ಅಲ್ಲೇ ಕಂಪ್ಯೂಟರ್ಲಿ ಅಪ್ಲಿಕೇಶನ್ ಹಾಕಲಿ, ಅವನು ಜಿಲ್ಲಾ ಮಟ್ಟಕ್ಕೆ ಬಂದು ನೋಡಿ ಸ್ಕ್ರೂಟಿನಿ ಮಾಡಿ ಬೆಂಗಳೂರು ಬಂದು ಟೈಮಲ್ಲಿ ಅಪ್ರೂವ್ ಮಾಡಿದ್ರೆ ಟೈಮಲ್ಲಿ ರಿಟರ್ನ್ ಕಳಿಸ್ಬೇಕು ಅವರಿಗೆ. ಸೊ ಆದಷ್ಟು ಆ ಜನರನ್ನು ನಾವು ಇಲ್ಲಿಗೆ, ಯಾಕೆಂದರೆ ಅಲ್ಲಿ ಆಗ ಏನಾಗ್ತದೆ, ಬರುವವರು ಬರ್ತಾರೆ, ಬಾಕಿ ಆದವರು ಬಾಕಿ ಆಗ್ತಾರೆ. ಇನ್ನೊಂದು ತಗೊಂಡೋನೇ ಗ್ರಾಂಡ್ ತಗೊಂಡು ಹೇಳ್ತಾನೆ, ಯಾರು ಎಷ್ಟು ತಗೊಂಡು ಯಾರಿಗೆ ಕೂಡ ಗೊತ್ತಿಲ್ಲ. ಇದೊಂದು ಬಟನ್ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತದೆ, ಇವತ್ತು ತಗೊಂಡು ಹೇಗೆ ಮತ್ತೆ ಅಲ್ಲೇ ಕಂಪ್ಯೂಟರ್ಲ್ಲೇ ಬ್ಲಾಕ್ ಮಾಡ್ಬೋದು. ಸೊ ಇದನ್ನೆಲ್ಲ ವ್ಯಾಪ್ತಿ ತರ್ತಾ ಇದ್ದೀರಿ. ಇದೆಲ್ಲ ನಾವು ಚರ್ಚೆ ಮಾಡಿ ಚೇರ್ಮನ್ಗೂ ಅದರಲ್ಲಿ ಆಸಕ್ತಿ ಇದ್ದಾರೆ ವಕ್ಫಿದು, ಚರ್ಚೆ ಮಾಡಿ ಆದಷ್ಟು ಬೇಗನೆ ತಂದು ಪಬ್ಲಿಕ್ಕಿಗೆ ನೇರವಾಗಿ ಅದನ್ನು ಡಿಜಿಟಲೈಸೇಷನ್ ಮುಖಾಂತರ ತರಬೇಕೆಂಬ ಉದ್ದೇಶ ಒಂದು. ಎರಡನೇದು, ಕೆಲವೊಂದು ಸ್ಕೀಮ್ಗಳನ್ನು ಕೂಡ ನಾವು ಇವತ್ತು ತರಬೇಕಂತಿತ್ತು. ಈಗ ನಮ್ಮಲ್ಲಿ ಏನಿದೆ, ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಆಟೋ ಕೊಡೋದು, ಟ್ಯಾಕ್ಸಿ ಕೊಡೋದು ಅಂತ ಒಂದು ಇದೆ. ಅದು ಒಂದು ಹಂತಕ್ಕೆ ಮಾತ್ರ ಪ್ರಯೋಜನ ಆಗುವಂಥದ್ದು. ಈಗಿನ ಪರಿಸ್ಥಿತಿಗೆ ಭವಿಷ್ಯಕ್ಕೆ ಆಲೋಚನೆ ಮಾಡಬೇಕಾದ್ರೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ತರಬೇಕು. ಈ ದುಡ್ಡನ್ನು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅಂತ ನಾವು ಮಾಡಿ, ಇದರಲ್ಲಿ ಯಾರ್ಯಾರು ಇದ್ದಾರೆ, ಅದು 10th ಸ್ಟ್ಯಾಂಡರ್ಡ್ ಇರಲಿ, PUC ಕಲ್ತವ್ರು ಇರಲಿ, ಅವ್ರು ಕರೆಸಿ ಕಂಪೆನಿಗೆ ಯಾವುದು ಬೇಕು ಅಂತ ಮಾಡಿಕೊಂಡು ಟ್ರೈನ್ ಮಾಡಿ ಅವ್ರನ್ನ ಬಿಟ್ಟರೆ ಅವ್ರು ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗ್ತಾರೆ. ಈಗ ನಾವು ಒಬ್ಬೊಬ್ಬರಿಗೆ ಸಿಂಗಲ್ ಮಿಷಿನ್ ಕೊಡ್ತೇವೆ ಮಹಿಳೆಯರಿಗೆ. ಮಹಿಳೆಯರು 100 ಜನ ಮೇಲೆ ತಗೊಂಡು ಹೋದರೆ ಕೆಲವರು ಉಪಯೋಗ ಮಾಡ್ತಾರೆ, ಕೆಲವೊಮ್ಮೆ ಅದು ಮನೆಯಲ್ಲಿರ್ತದೆ, ಹಾಲಾದ ರಿಪೇರ್ ಮಾಡಲಿಕ್ಕೆ ಜನ ಇರೋದಿಲ್ಲ, ಅದು ಕರೆಕ್ಟಾಗಿ ಆಗ್ತದೆ ಇರೋ ಗೊತ್ತಿಲ್ಲ. ಅದರ ಬದಲು ಮಹಿಳೆಯರೊಂದು 50 ಜನ ಮಹಿಳೆಯರ ಒಂದು ಟೀಮ್ ಮಾಡಿ ಅವರಿಗೆ ಉತ್ತಮವಾದ ಮಿಷಿನ್ ಮತ್ತು ಸ್ಥಳ ಕೊಟ್ಟು ಗಾರ್ಮೆಂಟ್ ಫ್ಯಾಕ್ಟ್ರಿ ಜನ ನಾವು ಮಾತಾಡಿದರೆ ಅವರು ಕ್ಲಾತ್ ಎಲ್ಲ ಬರೀ ಕಟ್ ಮಾಡಿ ಕೊಡ್ತಾರೆ, ಸ್ಟಿಚ್ ಮಾಡಿ ಕೊಡೋ ಕೆಲಸ ಮಾತ್ರ. ಒಬ್ಬರಿಗೆ 20-20 ಸಾವಿರ ತಿಂಗಳಿಗೆ ದುಡಿಬಹುದು. ಹಾಗೇನಾಗ್ತದೆ ಅಂತೇಳಿ ಪರಸ್ಪರ ಒಂದು ಇವರ ಮಧ್ಯೆ ನಮ್ಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ನಾವೇನು ಮಿಷಿನ್ ಕೊಡ್ತೇವೆ ದುಡ್ಡು, ಅದು ಪ್ರಯೋಜನಕ್ಕೆ ಕೂಡ ಬರ್ತದೆ. ಮತ್ತು ಒಬ್ಬರೇ ಬದಲು 3 ಶಿಫ್ಟಲ್ಲಿ ಕೆಲಸ ಮಾಡ್ಬೋದು ಒಂದು ಮಿಷಿನಲ್ಲಿ. ಈಗ ಸುಮ್ಮನೆ ಆಮಿಷ ಅದು ಇದು ಅನ್ನೋಕ್ಕಿಂತ ನೀವು ಪ್ರಾಕ್ಟಿಕಲ್ ಆಗಿ ಬದುಕೋ ಮಾರ್ಗ ಹೇಳ್ಕೊಡ್ತಾ ಇದ್ದೀರಿ. ಮಾಡಬೇಕು. ಮತ್ತು ನಾವು ಲ್ಯಾಂಗ್ವೇಜ್ ಲ್ಯಾಬ್ ಮಾಡಬೇಕು. ಈಗ ನಮ್ಮಲ್ಲಿ ಭಾಳಷ್ಟು ಹ್ಯೂಮನ್ ರಿಸೋರ್ಸ್ ಇದ್ದಾರೆ, ಭಾಳಷ್ಟು ಹುಷಾರಿದ್ದಾರೆ, ಕಲಿತಾರೆ. ನಮ್ಮಲ್ಲಿ ಬೇಕಾದಷ್ಟು ಉದ್ಯೋಗ ಮಾಡಿ ಇಲ್ಲಿ ಉದ್ಯೋಗ ಅವಕಾಶ ಇಲ್ಲ ಅಂತೇಳಿ ಬೇರೆ ಕಡೆ ಹೋದಾಗ ಇವರಲ್ಲಿ ಹೋಗ್ತಾರೆ, ಕೆಲಸ ಸಿಕ್ಕುದಿಲ್ಲ. ಯಾಕೆ? ಇವರಿಗೆ ಭಾಷೆ ಗೊತ್ತಿಲ್ಲ. ಭಾಷೆ ಗೊತ್ತಿದ್ದ ತಕ್ಷಣ ಇವರಿಗೆ ಕೆಲಸ ಸಿಗ್ತದೆ. ಅದು ನೀವು ಜರ್ಮನಿ ಹೋಗಿ, ಜಾಪಾನ್ ಹೋಗಿ, ಸ್ಪೇನ್ ಹೋಗಿ, ಅಲ್ಲಿ ಜನ ಕಡಿಮೆ ಇದ್ದಾರೆ, ಅದನ್ನು ಕಲಿಸೋ ಪ್ರಯತ್ನ ಮಾಡ್ತೇವೆ. ಅದನ್ನು ನಾವು ಕಲಿಸ್ತೇವೆ. ಅದಕ್ಕೆ ಲ್ಯಾಂಗ್ವೇಜ್ ಲ್ಯಾಬ್ ಓಪನ್ ಮಾಡಿ ಅದಕ್ಕೆ ನೇಮಕ ಮಾಡಿ ತಾಲೂಕು ಜಿಲ್ಲಾ ಒಂದು ಶಾಲೆಯಲ್ಲಿ ಅವರಿಗೊಂದು ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆ. ಸರ್, ಗ್ರೇಟ್. ಜೊತೆಗೆ ಅಂದರೆ 2 ಖಾತೆಗಳು, 2 ಪ್ರಬಲ ಖಾತೆಗಳು. ಮತ್ತು ಹಜ್ಜಿನಲ್ಲಿ ಬಹುಶಃ ಹಿಂದೆ ನಮ್ಮಲ್ಲಿ ಇವತ್ತು ಹಜ್ಜಿಗೆ ಮಾತ್ರ ಸೀಮಿತವಾಗಿತ್ತು. ಹೌದು, ಹಜ್ ಭವನ ಯಾವಾಗಲೂ ಸೆಲೆಕ್ಟೆಡ್ ಜನ ಯಾರು ಅದಕ್ಕೆ ಒಳಪಟ್ಟಿರ್ತಾರೆ, ಅದು ನೇಮಕ ಆಗ್ತದೆ ಲಾಟ್ರಿಯಲ್ಲಿ, ಅವರಿಗೆ ಮಾತ್ರ ವರ್ಷಕ್ಕೊಮ್ಮೆ. ಎಲ್ಲರಿಗೆ ಕನಸು ಮತ್ತು ಆಸೆ ಇದ್ದರೂ ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಉಮ್ರಾ ಯಾವಾಗಲೂ ಕೂಡ ಹೋಗ್ಬೋದು. ಈಗ ಪ್ರೈವೇಟಲ್ಲಿ ಹೋಗಿದ್ರೆ 1 ಲಕ್ಷ ಎಲ್ಲ ಹೇಳ್ತಾರೆ. ಹಜ್ ಮುಖಾಂತರ ನಾವು ಸಮಿತಿ ಮುಖಾಂತರ ಪ್ರಾರಂಭ ಮಾಡಿದೆ. ಸರ್ಕಾರ 40-50 ಸಾವಿರಗಳಲ್ಲಿ ಹೋಗಿ ಬರುವಂಥ ಅವಕಾಶ. ಅಂದರೆ ಸರ್ಕಾರ ಜವಾಬ್ದಾರಿ ತಗೊಂಡು ಅವರು ಪಾರ್ಟಿ ದುಡ್ಡು ಕೊಡು. ಇನ್ನೊಂದು ಕಡೆ ಅವನು 1 ಲಕ್ಷ ಕೊಡುವವನು ಇಲ್ಲ 50 ಸಾವಿರ ಕೊಟ್ಟರಾಯಿತು, ಅವನಿಗೂ ಪ್ರಯೋಜನ ಆಗ್ತದೆ, ಹಜ್ ಕಮಿಟಿಗೂ ಇನ್ಕಮ್ ಆಗ್ತದೆ, ಮತ್ತು ಅವ್ರಿಗೊಂದು ಭದ್ರತೆ ಇರ್ತದೆ. ಕರೆಕ್ಟ್. ಎಲ್ಲೋ ಪ್ರೈವೇಟ್ನವರಿಂದ ಹೋಗೋದಕ್ಕಿಂತ ಸರ್ಕಾರದ ಕಡೆಯಿಂದ ಹೋಗ್ತಾ ಇದ್ದೀವಿ. ಒಂದು ಪ್ರೈವೇಟ್. ವೆರಿ ಗುಡ್ ಸರ್.